ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಕುಡಿದು ಅಜಾಗರೂಕತೆಯಿಂದ ಕಾರು ಚಾಲನೆ ಮಾಡಿ ಓಲ್ಡ್ ಏರ್ಪೋರ್ಟ್ ರಸ್ತೆ ಕಮಾಂಡೋ ಆಸ್ಪತ್ರೆ ಬಳಿಯಲ್ಲಿ ಅಪಘಾತವೆಸಗಿ ಅವರ ಫಾರ್ಚುನರ್ ಕಾರು ಸೇರಿದಂತೆ ಒಟ್ಟು 5 ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಅದರಲ್ಲಿ ಒಂದು ಕಾರಿಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರುವಂತಹ ಕಾರಣದಿಂದಾಗಿ ಆತ ಚಾಲಕ ಆ ಕಾರನ್ನ ತೆಗೆದುಕೊಂಡು ಹೋಗಿದ್ರೆ ಮಯೂರ್ ಪಟೇಲ್ ಕಾರು ಸೇರಿದಂತೆ ಬೇರೆ ಬೇರೆ 3 ಕಾರುಗಳು ಅಂದ್ರೆ ಮಯೂರ್ ಪಟೇಲ್ ಕಾರು ಸೇರಿದಂತೆ ಒಟ್ಟು 4 ಕಾರುಗಳನ್ನ ಹಲ್ಸೂರು ಸಂಚಾರ ಪೊಲೀಸರು ತೆಗೆದುಕೊಂಡು ಬಂದು ಠಾಣೆ ಬಳಿ ಹಾಕೊಂಡಿರುವಂತದ್ದು. ಅಂದ್ರೆ ರಾತ್ರಿ ಸುಮಾರು 9:15 ಸುಮಾರಿಗೆ ಮಯೂರ್ ಪಟೇಲ್ ಟ್ರಿನಿಟಿ ಸರ್ಕಲ್ ನಿಂದ ತಮ್ಮ ಮನೆ ಇರುವಂತಹ ಓಲ್ಡ್ ಏರ್ಪೋರ್ಟ್ ರಸ್ತೆ ಕಡೆಗೆ ಇದೇ ಫಾರ್ಚುನರ್ ಕಾರಿನಲ್ಲಿ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವಂತಹ ಕಮಾಂಡೋ ಆಸ್ಪತ್ರೆಯ ಸಿಗ್ನಲ್ ಏನಿದೆ ಆ ಒಂದು ಸಿಗ್ನಲ್ ಬಳಿ ಸುಮಾರು 4 ವಾಹನಗಳು ನಿಂತಿರ್ತದೆ. ಏಕಾಏಕಿ ವೇಗವಾಗಿ ಬಂದು ಹಿಂಬದಿಯಿಂದ ವಾಹನಗಳಿಗೆ ಡಿಕ್ಕಿಯನ್ನು ಹೊಡೆದಂತಹ ಸಂದರ್ಭದಲ್ಲಿ ಒಂದಕ್ಕೊಂದು ಕಾರು ಡಿಕ್ಕಿಯಾಗಿ ಒಟ್ಟು ಅವರ ಕಾರು ಸೇರಿದಂತೆ 5 ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಇದು ಗಮನಿಸಬಹುದು. ಇದು ಒಂದು ಕಾರು ಅಂದ್ರೆ ಮುಂಭಾಗದಲ್ಲಿ ನಿಂತಿದ್ದಂತಹ ಕಾರಿನ ಹಿಂಭಾಗಕ್ಕೆ ಗುದ್ದಿರುವಂತದ್ದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಾರ್ ಇದು. ಸೊ ಇದಕ್ಕೂ ಕೂಡ ಡ್ಯಾಮೇಜ್ ಇದೆ. ಅದರಲ್ಲಿ ಇನ್ನೂ ತುಂಬಾನೇ ಬೇಜಾರಾಗುವಂತ ಸಂಗತಿ ಏನಂದ್ರೆ ಈ ಗಮನಿಸ್ತಾ ಇದ್ದೀರಾ ಸ್ವಿಫ್ಟ್ ಕಾರು, ಈ ಕಾರನ್ನ ತೆಗೆದು ಕೇವಲ 15 ದಿನ ಆಗಿದೆ. ಇನ್ನೂ ಕೂಡ ಒಂದು EMI ಕೂಡ ಕಟ್ಟಿಲ್ಲ. ಚಾಲಕ ತಾನು ಮಾಡಿದಂತಹ ಸ್ವಲ್ಪ ಸೇವಿಂಗ್ಸ್ ಅದರ ಜೊತೆಗೆ ತನ್ನ ಹೆಂಡತಿ ಹಾಗೆಯೇ ಮಕ್ಕಳ ಒಡವೆಯನ್ನು ಅಡವಿಟ್ಟು ಈ ಒಂದು ಕಾರನ್ನ ತೆಗೆದುಕೊಂಡಿದ್ರು. ಈ ಕಾರಿನ ಮೇಲೆ ಸಾಕಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು. ಕೇವಲ 15 ದಿನಗಳ ಹಿಂದಷ್ಟೇ ಖರೀದಿ ಮಾಡಿದಂತಹ ಯೆಲ್ಲೋ ಬೋರ್ಡ್ ವಾಹನ ಇದು. ಹಾಗಾಗಿ ಇದಕ್ಕೆ ಹಿಂಭಾಗ ಹಾಗೆಯೇ ಮುಂಭಾಗ 2 ಕಡೆಗಳಲ್ಲೂ ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಹಾಗಾಗಿ ಚಾಲಕ ಕಣ್ಣೀರು ಹಾಕುವಂತಹ ರೀತಿಯಲ್ಲಿ ಮಾತನಾಡ್ತಿರುವಂತದ್ದು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಾರನ್ನ ತೋರಿಸ್ತಾನೆ. ಇದು ಕೂಡ ಸ್ವಿಫ್ಟ್ ಕಾರು. ಈ ಕಾರು ತೆಗೆದುಕೊಂಡು ಕೇವಲ 1 ರಿಂದ 1.5 ತಿಂಗಳಾಗಿದೆ ಅಷ್ಟೇ. ಈ ಕಾರಿಗೂ ಕೂಡ ಹಿಂಭಾಗಕ್ಕೆ ಡಿಕ್ಕಿ ಆಗಿದ್ದು ಈ ಕಾರು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು. ಇದಾದ ಬಳಿಕ ಅಂದ್ರೆ ಈ ಘಟನೆ ಆದ ಬಳಿಕ ಹಲಸೂರು ಸಂಚಾರ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಮಯೂರ್ ಪಟೇಲ್ ಅನ್ನ ಠಾಣೆಗೆ ಕರೆತಂದು ಒಂದು ಡಿಡಿಯನ್ನ ಚೆಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಯೂರ್ ಪಟೇಲ್ ಮದ್ಯಪಾನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಮಯೂರ್ ಪಟೇಲ್ ವಿರುದ್ಧವಾಗಿ FIR ಕೂಡ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆನ ಮುಂದುವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.